ಮೈಸೂರು ಹಾಗೂ ಚಾಮರಾಜನಗರವನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಈಗ ರಣತಂತ್ರವನ್ನ ರೂಪಿಸ್ತಾ ಇದೆ. 7 ವರ್ಷಗಳ ನಂತರ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಭೇಟಿ. ವಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿಯಾಗಿದ್ದಾರೆ ಸಚಿವರಾದಂತ ಎಚ್.ಸಿ. ಮಹದೇವಪ್ಪ, ಕೆ ವೆಂಕಟೇಶ್. ಸಂಸದ ಶ್ರೀನಿವಾಸ್ ಪ್ರಸಾದ್ ಬೆಂಬಲಕ್ಕಾಗಿ ದುಂಬಾಲು ಬಿದ್ದಿದ್ದಾರೆ. ಮೈಸೂರಿನ ಜಯಲಕ್ಷ್ಮೀಪುರದಲ್ಲಿರುವಂತಹ ಸಂಸದರ ನಿವಾಸ ಸಚಿವರ ಜೊತೆಗೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ದಲಿತ ರಾಜಕಾರಣದ ಹೆಗ್ಗುರುತು ಅಂತಾನೆ ಹೇಳ್ಬೋದು ವಿ ಶ್ರೀನಿವಾಸ್ ಪ್ರಸಾದ್. ಎಚ್.ಸಿ. ಮಹದೇವಪ್ಪ ಸೇರಿದಂತೆ ನಾಯಕರು ಭೇಟಿಯಾಗಿದ್ದಾರೆ. 7 ವರ್ಷಗಳ ನಂತರ ಮುನಿಸನ್ನ ಬರೆತು ಈಗ ಭೇಟಿಯಾಗಿದ್ದಾರೆ. ಅದೇ ಇದೆ. ಅವರು ಶ್ರೀನಿವಾಸ್ ಪ್ರಸಾದ್ ಅವರು ಇದ್ದಾರೆ ಅನ್ನೋದೇ ಎಷ್ಟೋ ಜನಕ್ಕೆ ಖುಷಿ, ಆನಂದ. ಯಾಕಂದರೆ ಕಾಲಕ್ಕೆ ಧ್ವನಿ ಮಾಡ್ತಾ ಬಂದವರು, ವಾಯ್ಸ್ ಮಾಡಿರೋರು. ಹೀಗಾಗಿ ನನ್ನನ್ನು ಸೇರಿಸಿ, ಸಿದ್ದರಾಮಯ್ಯವರು ಸೇರಿಸಿ ಅಂತರಂಗದಲ್ಲಿ ಎಲ್ಲ ಪ್ರೀತಿ ಇಟ್ಕೊಂಡಿದ್ದೀವಿ, ಸ್ನೇಹಪೂರ್ವಕವೇ ಇದ್ದೀವಿ. ರಾಜಕೀಯ ಸನ್ನಿವೇಶ ಬಂದಾಗ ಪರಸ್ಪರ ಪ್ರಜಾಸತ್ತಾತ್ಮಕ ವಾಕ್ಯದ ಒಳಗಡೆ ನಾವು ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದೀವಿ. ಅದನ್ನು ಹೊರತುಪಡಿಸಿ ವ್ಯಕ್ತಿಗತವಾಗಿ ಏನಿದೆ. ಇನ್ನು ನಾನು ರಾಜಕೀಯವಾಗಿ ಈಗ ಯಾರನ್ನೂ ಬೆಂಬಲಿಸಲ್ಲ, ಮೈಸೂರಿನಲ್ಲಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಹೇಳಿಕೆ ನೀಡಿದ್ದಾರೆ. ಎಲ್ಲರ ರೀತಿ ಕಾಂಗ್ರೆಸ್ನವರು ಬಂದು ಭೇಟಿ ಮಾಡಿದ್ದಾರೆ. ಬೆಂಬಲ ಕೊಡುವ ವಿಚಾರದಲ್ಲಿ ನಾನು ಭರವಸೆ ಕೊಟ್ಟಿಲ್ಲ. ನನ್ನ ಅಭಿಮಾನಿಗಳೇ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಮೈಸೂರಿನಲ್ಲಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಹೇಳಿಕೆಯನ್ನ ನೀಡಿದ್ದಾರೆ. ಯಾರಿಗೂ ಕೂಡ ಭರವಸೆಯನ್ನು ಕೊಟ್ಟಿಲ್ಲ, ಬೆಂಬಲವನ್ನು ಕೂಡ ಕೊಡುವಂತ ಮಾತನ್ನ ಹೇಳಿಲ್ಲ ಅನ್ನುವಂತ ಮಾತನ್ನ ಸ್ಪಷ್ಟನೆಯನ್ನ ನೀಡಿದ್ದಾರೆ ವಿ ಶ್ರೀನಿವಾಸ್ ಪ್ರಸಾದ್.